ಇನ್ನೇನು ದೀಪಾವಳಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಬೆಂಗಳೂರಿನಲ್ಲಿರುವ ಲಕ್ಷಾಂತರ ಜನರು ಹಬ್ಬಕ್ಕಾಗಿ ತವರಿನತ್ತ ತೆರಳುತ್ತಾ ಇದ್ದಾರೆ. ಆದರೆ ಖಾಸಗಿ ಬಸ್ಗಳಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಈ ಬಾರಿಯೂ ಸಾಮಾನ್ಯ ದರಕ್ಕಿಂತ 2 ಪಟ್ಟು ಹೆಚ್ಚಿನ ಟಿಕೆಟ್ ದರ ಹೆಚ್ಚಿಸಿದ್ದಾರೆ. ಖಾಸಗಿ ಬಸ್ನವರು ಸುಲಿಗೆ ಮಾಡ್ತಾ ಇದ್ರು. ಆರ್ಟಿಒ ಅಧಿಕಾರಿಗಳು ಮಾತ್ರ ತಟಕ್ ಅಂತ ಇಲ್ಲ. ಇದು ಪ್ರಯಾಣಿಕರ ಆಕ್ರೋಶಕ್ಕೂ ಕಾರಣವಾಗಿದೆ. ಇನ್ನು ಕೆಎಸ್ಆರ್ಟಿಸಿ ಕೂಡ ಹೆಚ್ಚುವರಿಯಾಗಿ 2500 ಬಸ್ಗಳ ಸಂಚಾರ ನಡೆಸ್ತಾ ಇದೆ. ಇನ್ನು ಮೆಜೆಸ್ಟಿಕ್ನಿಂದ ಇವತ್ತು ಊರುಗಳತ್ತ ಹೊರಟವರು ಪರದಾಡಿದ್ದಾರೆ. ದೂರದ ಊರುಗಳಿಗೆ ತೆರಳೋರು ಬಸ್ ಸಿಗದೆ ಕಂಗಾಲಾಗಿದ್ದಾರೆ. ಇನ್ನು ಮಳೆ ಕೂಡ ಸುರಿತಾ ಇರೋದ್ರಿಂದ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಏನ್ ಮಾಡಕ್ಕಾಗಲ್ಲ, ಹೋಗ್ಬೇಕಾಗತ್ತೆ ಅಲ್ವಾ. ಮನೆಯಲ್ಲಿ ಎಲ್ಲ ಊರಲ್ಲಿ ಇದ್ದಾರೆ, ನಾವು ಇಲ್ಲಿ ದುಡಿಯೋಕಂತ ಇಲ್ಲಿ ಬೆಂಗಳೂರಿಗೆ ಬಂದಿದ್ದು. ಮತ್ತೆ ಹೋಗ್ಲೇಬೇಕು, ಎಷ್ಟಾದ್ರೂ ಚಾರ್ಜ್ ಕೊಟ್ಟು ಹೋಗ್ಲೇಬೇಕಲ್ವಾ ನಾವು. ಇನ್ನು ಹೋಗೋದು ವರ್ಷಕ್ಕೊಂದ್ಸಲ ಬರುತ್ತೆ ದೀಪಾವಳಿ, ಈ ಟೈಮ್ಗೆ ರೈಸ್ ಮಾಡಿಬಿಟ್ಟಿರ್ತಾರೆ. ಏನ್ ಮಾಡಕ್ಕಾಗಲ್ಲ, ಹೋಗ್ಬೇಕು ನಾವು. 600-700 ರೂಪಾಯಿ ಆದ್ರೆ ಇಷ್ಟೇ. ತುಂಬಾ ಕಷ್ಟ ಆಗ್ತಿದೆ. ಆಕ್ಚುಲಿ ಮಂಗಳೂರು, ಗುಲ್ಬರ್ಗ, ರಾಯಚೂರು ಅಷ್ಟು ದೂರ ಹೋಗ್ತಾರೆ, ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಫ್ಯಾಮಿಲಿ ಕರ್ಕೊಂಬಂದು ಮಕ್ಳು ಕರ್ಕೊಂಬಂದಿರ್ತಾರೆ. ಪ್ರೈವೇಟ್ ಬಸ್ಸು ಮಾಮೂಲಿ ಟೈಮಲ್ಲಿ 650-800 ಇರೋಂಥದ್ದು ಇವತ್ತು 1500, 1900 ಈ ಥರ ಚಾರ್ಜ್ ಮಾಡ್ತಾ ಇದ್ದಾರೆ. ಲಿಟ್ಟಲಿ ತುಂಬ ಕಷ್ಟ. ತುಂಬ ಇಷ್ಟು ಜನ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿಗಳು ವಿಕಾಸ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀ ನರಸಿಂಹ ಖಾಸಗಿ ಬಸ್ ಸ್ಟಾಪ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ವಿಕಾಸ್, ಈಗಾಗಲೇ ಸಾಕಷ್ಟು ಜನ ಊರುಗಳತ್ತ ತೆರಳುತ್ತಾ ಇರೋದ್ರಿಂದ ಬಸ್ಸಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗಿದೆ. ಅಂದ್ರೆ ಕೆಎಸ್ಆರ್ಟಿಸಿ 2500ಕ್ಕೂ ಹೆಚ್ಚು ಬಸ್ಗಳನ್ನ ಹೆಚ್ಚಿನದಾಗಿ ಬಿಟ್ಟಿದೆ. ಆದ್ರೂ ಕೂಡ ಜನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಸದ್ಯದ ಸಿಚುವೇಶನ್ ಯಾವ ರೀತಿ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ವಿಕಾಸ್? ಎಸ್ ಮಧು, ಏನು ಸಾಲು ರಜೆ, ದೀಪಾವಳಿ ಹಬ್ಬದ ಸಲುವಾಗಿ ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇದ್ದಂಥವರು ಹೊರ ಜಿಲ್ಲೆಗಳಿಗೆ ಹೋಗೋದಕ್ಕೆ, ತಮ್ಮ ಊರುಗಳಿಗೆ ಹೋಗೋದಕ್ಕೆ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸುಮಾರು 2-3 ಗಂಟೆಗಳಿಂದ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ಅಂತೇಳಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮಳೆ ಕೂಡ ಸುರಿತಾ ಇರೋದ್ರಿಂದಾಗಿ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಬಸ್ಗಳು ಕೂಡ ಸಿಗ್ತಾ ಇಲ್ಲ. ಪ್ರಯಾಣಿಕರು ತುಂಬ ಕಷ್ಟಪಡ್ತಿರುವಂಥ ಪರಿಸ್ಥಿತಿ ಮೆಜೆಸ್ಟಿಕ್ನಲ್ಲಿ ಉಂಟಾಗಿರುವಂಥದ್ದು. ಇದು ನಿನ್ನೆಯಿಂದಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ ಇದೆ. ಸುಮಾರು 2-3 ಗಂಟೆಗಳ ಕಾಲ ಕಾದ್ರೂ ಕೂಡ ಬಸ್ ಸಿಗದ ಪರಿಸ್ಥಿತಿ ಇಲ್ಲಿ ಉಂಟಾಗಿರುವಂಥದ್ದು. 2500ಕ್ಕೆ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳನ್ನು ವಿಶೇಷವಾಗಿ ಹಾಕಲಾಗಿದೆ. ಮತ್ತೊಂದು ಕಡೆ BMTC 900 BMTC ಬಸ್ಗಳನ್ನು ಕೂಡ ವಿಶೇಷವಾಗಿ ಹೊರ ಜಿಲ್ಲೆಗಳಿಗೆ ಹೋಗೋದಕ್ಕೂ ಕೂಡ ಹಾಕೊಳ್ಳಲಾಗಿದೆ. ಆದರೂ ಕೂಡ ಬಸ್ ಸಂಖ್ಯೆ ಸಾಕಾಗ್ತಾ ಇಲ್ಲ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಿನದಾಗಿದೆ. ನಿನ್ನೆ ಬಂದಂಥ ಪ್ರಯಾಣಿಕರು ಅರ್ಧದಲ್ಲೇ ವಾಪಸ್ ಹೋಗಿದ್ರು ಬಸ್ ಸಿಗ್ಲಿಲ್ಲ ಅಂತೇಳಿ. ಮತ್ತೆ ಇವತ್ತು ಬಸ್ ಸಿಗ್ಬೋದು ಅನ್ನೋಂತಕ್ಕಂಥ ನಿರೀಕ್ಷೆಯಲ್ಲಿ ಜನ ಮೆಜೆಸ್ಟಿಕ್ಗೆ ಬಂದ್ರೆ ಇಲ್ಲಿ ಇವತ್ತು ಕೂಡ ಅದೇ ರೀತಿಯಂತ ಪರಿಸ್ಥಿತಿ ಗಮನಿಸಬಹುದು. ಇಡೀ ಫ್ಯಾಮಿಲಿ, ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಬಂದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಕಾದು ನಿಂತಿರುವಂತದ್ದು. ರಾಶಿ ಜನ ಇದ್ದಾರೆ. ಸುಮಾರು 1 ಗಂಟೆವರೆಗೂ ಕೂಡ ಇದೇ ರೀತಿಯಂತ ಕ್ರೌಡ್ ಮೆಜೆಸ್ಟಿಕ್ ನಲ್ಲಿ ಇದೆ. ಮತ್ತು ಮೆಜೆಸ್ಟಿಕ್ ಗೆ ರೀಚ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸುಮಾರು 1/4 ಕಿಲೋಮೀಟರ್ಗಳ ಹಿಂದೆ ಬಸ್ ಇಳಿದು ಅಲ್ಲಿಂದ ನಡ್ಕೊಂಡು ಬರಬೇಕಾದಂತ ಪರಿಸ್ಥಿತಿ ಇಲ್ಲಿಯ ಸವಾರರಿಗೆ ಉಂಟಾಗಿರುವಂತದ್ದು. ಜೊತೆಗೆ ಮಳೆ ಕೂಡ ಬರ್ತಿರೋದ್ರಿಂದಾಗಿ ಹೊರ ಊರುಗಳಿಗೆ ದೀಪಾವಳಿ ಹಬ್ಬಕ್ಕೆ ಹೋಗಬೇಕಾಗಿದ್ದಂತಹ ಏನು ಊರಿಗೆ ಹೋಗಬೇಕಾದಂತವ್ರು ಪರದಾಟವನ್ನ ಅನುಭವಿಸ್ತಿರುವಂತದ್ದು. ಮಧು. ಓಕೆ ವಿಕಾಸ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಖಾಸಗಿ ಬಸ್ ಸ್ಟ್ಯಾಂಡ್ ಇಂದ ಲಕ್ಷ್ಮೀ ನರಸಿಂಹ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ಇಲ್ಲಿ ಖಾಸಗಿ ಬಸ್ ದರ ಕೂಡ ಜಾಸ್ತಿ ಆಗಿದೆ, ಅದ್ರ ಜೊತೆಯಲ್ಲಿ ದುಪ್ಪಟ್ಟು ದರವನ್ನ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ವಾ? ಏನ್ ಸದ್ಯದ ಸಿಚುವೇಶನ್ ಕಂಡು ಬರ್ತಾ ಇದೆ ಲಕ್ಷ್ಮೀ ನರಸಿಂಹ? ಮತ್ತು ಕೆಎಸ್ಆರ್ಟಿಸಿ ಹೆಚ್ಚುವರಿಯಾಗಿ 2500 ಬಸ್ಗಳ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಖಾಸಗಿ ಬಸ್ಗಳು ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕೇಳಿ ಬರ್ತಾ ಇದೆ. ಖಾಸಗಿ ಬಸ್ ಕೂಡ ಇದೇ ಒಂದು ಪರಿಸ್ಥಿತಿಯನ್ನು ಎನ್ಕ್ಯಾಚ್ ಮಾಡಿಕೊಂಡು ಪ್ರತಿ ಬಾರಿಯಂತೆ ಏನು ಹಬ್ಬದ ಸಂದರ್ಭದಲ್ಲಿ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಏರಿಕೆಯನ್ನು ಮಾಡ್ತಾರೆ. ಟಿಕೆಟ್ ಹೆಸರು ಸುಲಿಗೆಯನ್ನು ಮಾಡ್ತಾರೆ. ಇದು ಈ ಬಾರಿ ಕೂಡ ಮುಂದುವರೆದಿಲ್ಲ. ಸದ್ಯಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ನ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಳಿ ಇದೀನಿ, ನೋಡ್ತಾ ಇದ್ರಿ. ಈಗಾಗಲೇ ಕೂಡ ಖಾಸಗಿ ಬಸ್ಗಳು ದೂರದ ಊರುಗಳಿಗೆ ತೆರಳೋದಕ್ಕೆ, ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳೋದಕ್ಕಾಗಲಿ ರೆಡಿಯಾಗಿದೆ. ಪ್ರಯಾಣಿಕರು ಏನು ದೂರದ ಊರುಗಳಿಗೆ ತೆರಳುತ್ತಾ ಇದ್ದಾರೆ ದೀಪಾವಳಿ ಹಬ್ಬದ ನಿಮಿತ್ತ, ಏನು ಹೋಗ್ಲೇಬೇಕಾಗಿದೆ. ಆದ್ರೂ ಕೂಡ ಪರಿಸ್ಥಿತಿ ಅವರಿಗೆ ಬದಲಾಗಿಲ್ಲ. ಯಾಕಂದ್ರೆ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಪ್ರತಿ ಹಬ್ಬದ ಸಂದರ್ಭದಲ್ಲಿ, ಸಾಲು ರಜೆಗಳ ಸಂದರ್ಭದಲ್ಲಿ ಇನ್ನು ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾರೆ. ಟಿಕೆಟ್ ರೇಟ್ ಅನ್ನ 2 ಪಟ್ಟು, 3 ಪಟ್ಟು, 4 ಪಟ್ಟು ಈ ರೀತಿಯಾಗಿ ಇಷ್ಟ ಬಂದ ರೀತಿಯಲ್ಲಿ ಅವರು ಟಿಕೆಟ್ ಹೆಸರು ಸುಲಿಗೆ ಮಾಡ್ತಾರೆ. ಇದು ಈ ಬಾರಿ ಕೂಡ ಮುಂದುವರೆದಿದೆ. ಹೀಗಾಗಿ ಪ್ರಯಾಣಿಕರು ಏನು ಮಧ್ಯಮ ವರ್ಗದ ಪ್ರಯಾಣಿಕರಿಗೂ ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಬೇರೆ ವಿಧಿ ಇಲ್ಲ. ಯಾಕಂದ್ರೆ ಹಬ್ಬ ಮಾಡಲೇಬೇಕಾಗಿದೆ, ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ಹಬ್ಬ. ಸೊ ಬಿಡೋದಿಕ್ಕಾಗಲ್ಲ, ಹೋಗ್ಲೇಬೇಕು ಊರುಗಳಿಗೆ. ಹೀಗಾಗಿ ಅವ್ರು ಕೇಳಿದಂತ ಹಣಗಳನ್ನ
ಕೊಟ್ಟು ಹೋಗಲೇಬೇಕಾಗಿದೆ. ಎಸ್ಪೆಷಲಿ ನೀವು ನೋಡ್ತಾ ಇರಬಹುದು AC ಸ್ಲೀಪರ್ ಕೋಚ್ ಮತ್ತೆ ನಾನ್ AC ಸ್ಲೀಪರ್ ಕೋಚ್ಗಳಿಗೆ ದೂರದ ಊರುಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಪ್ರಯಾಣಿಕರು ಕೂಡ ನಿಂತ್ಕೊಂಡು ಕೂತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಸ್ಲೀಪರ್ ಕೋಚ್ಗಳ ಬಸ್ಗಳನ್ನ ಹೆಚ್ಚಾಗಿ ಅವಲಂಬನೆ ಮಾಡ್ತಾರೆ. ಆದರೆ ಈ ಬಾರಿ ಕೂಡ ಸ್ಲೀಪರ್ ಕೋಚ್ ಬಸ್ಗಳು ಗಗನಮುಖಿಯಾಗಿ ಪ್ರೈಸ್ಗಳನ್ನ ನಿಗದಿ ಮಾಡತಕ್ಕಂಥದ್ದು ಈಗ ಪ್ರಯಾಣಿಕರಿಗೆ ತೀರಾ ಸಂಕಷ್ಟಕ್ಕೆ ಗುರಿಯಾಗಿದೆ. ಇನ್ನು RTO ಅಧಿಕಾರಿಗಳು ಕೂಡ ಪ್ರತಿ ಬಾರಿ ಅಂತ ಈ ಬಾರಿ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ಯಾರು ಕೂಡ ಒಂದು ಕಾರ್ಯಾಚರಣೆ ಆಗಲಿ ಒಂದು ಚೆಕ್ಕಿಂಗ್ ಆಗಲಿ ಎಷ್ಟು ಟಿಕೆಟ್ ಇತ್ತು ಮೊದಲು ಸಾಮಾನ್ಯ ದಿನಗಳಲ್ಲಿ ಮತ್ತೆ ಈ ದಿನಗಳಲ್ಲಿ ಎಷ್ಟು ಟಿಕೆಟ್ ಇದೆ ಅನ್ನೋದನ್ನು ಕೂಡ ಯಾರು ಕೂಡ ಪರಿಶೀಲನೆ ಮಾಡ್ತಾ ಇಲ್ಲ. ಸೊ ಹೀಗಾಗಿ ದುರಂತ ಪ್ರಯಾಣಿಕರಿಗೆ ಬೇರೆ ವಿಧಿ ಇಲ್ಲ. ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಪ್ರಯಾಣಿಕರು ಅವರು ಕೇಳಿದಂತ ಹಣವನ್ನ ಕೊಟ್ಟು ಹೋಗಲೇಬೇಕಾದಂತ ಪರಿಸ್ಥಿತಿ ಈಗ ಬೆಂಗಳೂರಿನ ಮೆಜೆಸ್ಟಿಕ್ನ ಪ್ರೈವೇಟ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಇನ್ನಾದ್ರೂ ಕೂಡ RTO ಅಧಿಕಾರಿಗಳು, ಯಾಕಂದ್ರೆ ಇನ್ನು ಕೂಡ ಪರಿಸ್ಥಿತಿ ಮುಂದುವರಿಯುತ್ತೆ, ಇನ್ನಷ್ಟು ದಿನಗಳು ಸಾಲು ರಜೆಗಳಿದೆ, ಊರಿಗೆ ಹೋಗ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಸಹಸ್ರ ಸಂಖ್ಯೆ ಇಲ್ಲಿ ಇದೆ. ಹೀಗಾಗಿ RTO ಅಧಿಕಾರಿಗಳು ಇನ್ನಾದ್ರೂ ಕೂಡ ಫೀಲ್ಡ್ ಇಳಿದು ಕಾರ್ಯಾಚರಣೆಯನ್ನು ಮಾಡಿ ಯಾರ್ಯಾರು ದುಪ್ಪಟ್ಟು ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ ಅವರಿಗೆ ಬಿಸಿ ಮುಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ.